ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಅಶೋಕ್ ರಾಜರಸ್. ಒಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಮ್ಮ ದಾಂಪತ್ಯವನ್ನು ಬಹಳ ಸುಂದರವಾಗಿಸಿಕೊಳ್ಳೋದು ಹೇಗೆ ಅಂತ ನಾವು ಕಲಿಯೋಣ. ಮೊದಲನೇದಾಗಿ ಇದು ನಾನು ಗಂಡು ಮಕ್ಕಳ ದೃಷ್ಟಿಯಿಂದ ಹೇಳ್ತೀನಿ. ಹಾಗಾಗಿ ಇದು ಗಂಡು ಮಕ್ಕಳಿಗೆ ಜಾಸ್ತಿ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ದಾಂಪತ್ಯ ಎಷ್ಟು ಸುಂದರ ಆಗುತ್ತೆ ಅಂದರೆ ಭಾಳ ಖುಷಿಯಾಗಿ ಇರೋದಕ್ಕೆ ಖಂಡಿತ ಸಾಧ್ಯ ಇದೆ. ಮೊದಲನೇದಾಗಿ ಸ್ನೇಹಿತರೆ, ಗಂಡು ಮಕ್ಕಳು ನಾವೇನು ಮಾಡ್ತೀವಿ ಅಂದರೆ ನಮ್ಮ ವೈಫ್ ಅಥವಾ ಸಂಗಾತಿಯಿಂದ ಭಾಳ ರೆಸ್ಪೆಕ್ಟನ್ನು ನಿರೀಕ್ಷೆ ಮಾಡ್ತೀವಿ. ಹೇಳಿದ್ದು ಕೇಳಬೇಕು, ನಾನು ಹೇಳ್ದಂಗೆ ನಡ್ಕೋಬೇಕು, ನನಗೆ ಗೌರವ ಕೊಡಬೇಕು ಅಂತೆಲ್ಲ. ಸ್ನೇಹಿತರೆ, ಇಲ್ಲಿ ಈ ಒಂದು ದಾಂಪತ್ಯ ಏನಿದೆ, ಈ ಒಂದು ಸಂಬಂಧ ಇದೆ, ಇದರಲ್ಲಿ ಪ್ರೇಮ ಇದೆ. ಆಯಿತಾ? ನಾವು ಪ್ರೇಮವನ್ನು ನೋಡೋಣ, ಗೌರವವನ್ನು ನೋಡೋದು ಬೇಡ. ಅಲ್ಲೇ ನಾವು ತಪ್ಪೋಗೋದು. ಮೊದಲನೇದಾಗಿ ನಾವು ನೋಡಿ, ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಹೆಣ್ಮಕ್ಳನ್ನ ಬಗ್ಗೆ ನಾವು ಮಾತಾಡೋಣ. ಅಂದರೆ ನಮ್ಮ ಜೀವನದಲ್ಲಿ ಬರೋ ತಾಯಂದಿರು. ಈಗ ನಮ್ಮ ತಾಯಂದಿರು ನಮಗೆ ರೆಸ್ಪೆಕ್ಟ್ ಕೊಡ್ತಾರಾ? ಖಂಡಿತ ಕೊಡಲ್ಲ. ಬೈತಾರೆ, ಚಿಕ್ಕಲ್ಲಿ ಬೈದಿದ್ದುಂಟು, ಹೊಡೆದಿದ್ದುಂಟು, ಇವತ್ತಿಗೂ ಕೂಡ ಬೈತಾರೆ, ಪದೇ ಪದೇ ಏನಾದ್ರು ಅಂತಾನೆ ಇರ್ತಾರೆ. ಆದರೆ ನಾವು ತಾಯಿಯನ್ನು ದೇವ್ರ ಸ್ಥಾನ ಕೊಟ್ಟಿಲ್ವಾ, ಅವ್ರು ಹೇಳಿದ್ದೆಲ್ಲ ಒಳ್ಳೇದಕ್ಕೆ ಅಂತ. ಅದೇ ರೀತಿಯಾಗಿ ನಮಗೆ ಅಕ್ಕ ಇದ್ದರೆ ಅವ್ರು ಯಾವ ಥರ ನಮಗೆ ರೆಸ್ಪೆಕ್ಟ್ ಕೊಡ್ತಾರಾ? ಖಂಡಿತ ರೆಸ್ಪೆಕ್ಟ್ ಕೊಡಲ್ಲ. ಅವ್ರು ನಮ್ಮ ಪ್ರೀತಿ ಮಾಡ್ತಾರೆ, ಬೈತಾರೆ, ಹೇಳಿದ್ದೆಲ್ಲ ಅವರು ಹೇಳ್ದಂಗೆಲ್ಲ ಕೇಳಬೇಕು ಅಂತ ಬಯಸ್ತಾರೆ, ಎಲ್ಲ ಮಾಡ್ತಾರೆ. ಅದೇ ನಿಮ್ಮ ತಂಗಿ ಇದ್ದರೆ ಅಲ್ವಾ, ಅವ್ರು ನೀವು ಪ್ರೀತಿ ಮಾಡ್ತಾರೆ ಅಷ್ಟೇ, ನಿಮಗೆ ಗೋಳಿಕೆ ಅಂತಾರೆ, ಎಲ್ಲ ಮಾಡ್ತಾರೆ. ಹಾಗೇನೆ ನಿಮ್ಮ ಮಗಳಿದ್ದರೆ ಗಮನಿಸಿ ನೋಡಿ, ನಾವು ನಿಮ್ಮ ಮಗಳು ಹೇಳ್ದಂಗೆ ಕೇಳ್ತಾರಾ? ಇಲ್ಲ, ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ. ಈ ಎಲ್ಲ ಹೆಣ್ಮಕ್ಳು ಏನು ನಮ್ಮ ಲೈಫಲ್ಲಿ ಇದ್ರಲ್ಲ, ತಾಯಿ ಆಗಲಿ, ಅಕ್ಕ ತಂಗಿ ಆಗಲಿ, ಮಗಳು, ಅವ್ರು ಹೇಳ್ದಂಗೆಲ್ಲ ನಾವು ಕೇಳ್ತಾ ಇದ್ದೀವಿ. ಅದೇ ನಾವು ಹೆಂಡ್ತಿನ ಒಂದು ಸಂಬಂಧಕ್ಕೆ ಬಂದಾಗ ಹೆಂಡ್ತಿನ ಮಾತ್ರ ನಾವು ಹೇಳ್ದಂಗೆ ಕೇಳಬೇಕು ಅಲ್ವಾ, ಗೌರವ ಕೊಡಬೇಕು, ನಾನು ಹೇಳ್ದಂಗೆಲ್ಲ ಕೇಳ್ಕೊಂಡಿರಬೇಕು ಅಂತ ಬಯಸ್ತಾ ಇದ್ದೀವಿ. ಇಲ್ಲಿ ಬೇರೆ ಎಲ್ಲ ಕಡೆ ನಾವೇನು ಮಾಡ್ತಾ ಇದ್ದೀವಿ, ನಾವು ಭಾಳ ಪ್ರೇಮದಿಂದ ವರ್ತಿಸ್ತಾ ಇದ್ದೀವಿ. ಇಲ್ಲಿ ನಾವು ಬುದ್ಧಿವಂತಿಕೆಯನ್ನು ತರ್ತಾ ಇದ್ದೀವಿ. ಇಲ್ಲಿ ಕೂಡ ನೀವು ಯಾವತ್ತು ಅಹಂಭಾವನ ಸಂಪೂರ್ಣ ಪಕ್ಕಕ್ಕಿಟ್ಟು ಪ್ರೇಮದಿಂದ ನೋಡಿದಾಗ ಅವರಿಂದ ನಮಗೆ ಪ್ರೇಮ ಸಿಗ್ತಾ ಇದೆ ಪ್ರತಿಯೊಬ್ಬರಿಗೂ. ಆಯಿತಾ? ಅದನ್ನು ನಾವು ಅರಸೋಣ. ನಾವು ಆ ಗೌರವ ಅಥವಾ ಹೇಳ್ದಂಗೆ ಕೇಳಬೇಕು ಇತ್ಯಾದಿಗಳನ್ನು ನಾವು ತಂದುಬಿಟ್ರೆ ನೀವು ಸಂಬಂಧದ ಆನಂದವನ್ನು ಸವಿಯೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಮತ್ತು ಇನ್ನೊಂದೇನೆಂದರೆ, ಅವರು ಹೆಣ್ಮಕ್ಳು, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಅವರು ಭಾವನಾತ್ಮಕ ಜೀವಿಗಳು ಅಲ್ವಾ? ಇದನ್ನು ನಾವು ಮರಿಬಾರ್ದು. ಅವರು ನಮ್ಮಂತಲೇ ವರ್ತಿಸ್ಬೇಕಾದ್ರೆ ಅವ್ರು ಗಂಡು ಮಕ್ಕಳಾಗಿರ್ತಾ ಇದ್ರು, ಹೆಣ್ಮಕ್ಳಾಗಿರ್ತಾ ಇರಲಿಲ್ಲ ಅಲ್ವಾ? ಅವರು ಹೆಣ್ಣಾಗಿರೋದು ಹೆಣ್ಣಿನ ಥರನೇ ವರ್ತಿಸ್ತಾರೆ. ಅವರಿಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ಅವರ ಒಂದು ಭಾವನಾತ್ಮಕ ಏರಿಳಿತಗಳು ನಮಗಿಂತ ಜಾಸ್ತಿ ಇರುತ್ತೆ. ಅವರು ಖುಷಿ ಆಯಿತಾ ವ್ಯಕ್ತಪಡಿಸ್ತಾರೆ, ಪ್ರೀತಿ ಬಂತ ವ್ಯಕ್ತಪಡಿಸ್ತಾರೆ. ಅದೇ ರೀತಿಯಾಗಿ ಅವ್ರಿಗೆ ಜಲಸಿ ಕ್ರಿಯೇಟ್ ಆಯಿತಾ ಅದನ್ನು ವ್ಯಕ್ತಪಡಿಸ್ತಾರೆ. ಸಿಟ್ಟು ಬಂತ ಅದನ್ನು ವ್ಯಕ್ತಪಡಿಸ್ತಾರೆ, ದ್ವೇಷ ಬಂತ ಅದನ್ನು ವ್ಯಕ್ತಪಡಿಸ್ತಾರೆ. ಗಂಡು ಮಕ್ಕಳಾಗಲ್ಲ. ಏಕೆ ಒಂದು ಸಿಟ್ಟು, ದ್ವೇಷ ಈ ಥರದವನ್ನು ವ್ಯಕ್ತಪಡಿಸ್ತೀವಿ ಬಿಟ್ಟರೆ ಬೇರೆ ಯಾವ ಭಾವನೆಗಳನ್ನು ನಾವು ವ್ಯಕ್ತಪಡಿಸಲ್ಲ. ಜಾಸ್ತಿ ಮನಸ್ಸಲ್ಲೇ ಇಟ್ಕೊಂಡಿರ್ತೀವಿ, ಹೋಗ್ಲಿ ಬಿಡು ಅಂತ ಬಿಟ್ಬಿಡ್ತೀವಿ. ಸಣ್ಣ ಸಣ್ಣ ವಿಚಾರಗಳನ್ನು ಅವ್ರು ಆ ರೀತಿ ಬಿಡೋಕ್ಕಾಗಲ್ಲ. ಅವ್ರ ಮೈಂಡ್ ಇರೋದೇ ಹಾಗೆ. ಈಗ ಒಂದು ಕೆಲಸ ಅವ್ರೇನೋ ನಿಮಗೆ ಹೇಳ್ತಾರೆ, ಅದು ನಾವು ತಕ್ಷಣ ಮಾಡಲ್ಲ ಅಲ್ವಾ? ಆದರೆ ಅದು ಅವರಿಗೆ ಮೈಂಡಲ್ಲಿ ಲೂಪ್ ಥರ ಓಡ್ತಾನೆ ಇರುತ್ತೆ. ಆಯಿತಾ? ಹಾಗಾಗಿ ಅವ್ರ ಮೈಂಡನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಯಾಕೆ ಹೇಳಿದ್ದೇ ಪದೇ ಪದೇ ಹೇಳ್ತಿದ್ದಾರೆ ಅಂದರೆ ಅವ್ರಿಗೆ ಮೈಂಡ್ ಆ ಥರ ಮಾಡ್ತಾಯಿದೆ. ಅವ್ರ ಮೈಂಡ್ ಇರೋದೇ ರೀತಿ, ಅವ್ರ ಮೈಂಡ್ ಫಂಕ್ಷನ್ ಆಗ್ತಾ ಇರೋದೇ ಆ ರೀತಿ. ಯಾಕೆ ಆ ಥರ ಇದ್ದಾರೆ? ನಂತರ ಯಾಕಿಲ್ಲ ಅಂದರೆ, ನಂತರ ಅವರಿದ್ದರೆ ಅವ್ರು ಗಂಡಾಗಿರ್ತಾ ಇದ್ರಲ್ವಾ, ಹೆಣ್ಣಾಗಿರೋಕ್ಕೆ ಸಾಧ್ಯ ಇಲ್ಲ ಆಗ್ತಾಯಿತ್ತು ಅಲ್ವಾ? ಅವ್ರಿಗೆ ಹೆಣ್ಣಾಗಿರೋದ್ರಿಂದ ಅವರ ಮೈಂಡ್ ಯಾವ ಥರ ವರ್ಕ್ ಆಗ್ತಾಯಿದೆ ಅನ್ನೋ ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ ಅವರಿಗೆ ಮೆನ್ಸ್ಟ್ರುವಲ್ ಪೀರಿಯಡ್ಸ್ ನಡೆಯುತ್ತೆ. ಹಾಗಾಗಿ ಇನ್ನೂ ಭಾವನಾತ್ಮಕ ಏರಿಳಿತಗಳು ಜಾಸ್ತಿ ಆಗುತ್ತೆ. ಆ ಸಮಯದಲ್ಲಿ ಹಾರ್ಮೋನ್ ಆ್ಯಕ್ಟಿವಿಟಿ ತುಂಬ ಜಾಸ್ತಿ ಇರುತ್ತೆ. ಇದನ್ನು ನಾವು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋಣ. ಆವಾಗ ಅವರು ಬೇಗ ಅವ್ರಿಗೆ ಸಿಟ್ಟು ಬರುತ್ತೆ, ಬೇಜಾರಾಗುತ್ತೆ. ಹಾಗಾಗಿ ಅವರೆಲ್ಲ ಆ ರೀತಿ ವರ್ತಿಸ್ತಾರೆ. ಅವಾಗ ನೀವು ಇವ್ರು ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂದರೆ ಅಲ್ವಾ, ಅವರು ಬೇಕಂತ ಮಾಡ್ತಾ ಇಲ್ಲ, ಅವ್ರ ಮೈಂಡು, ಅವ್ರ ಬಾಡಿ ಆ ರೀತಿ ಮಾಡಿಸ್ತಾ ಇದೆ. ಹಾಗಾಗಿ ಅವರನ್ನು ನಮ್ಮ ಎಲ್ಲ ಜಡ್ಜ್ಮೆಂಟ್ಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ತಾಯಿ, ಅಕ್ಕ, ಮಗಳು ಯಾವ ರೀತಿ ನೋಡ್ತಾ ಇದ್ದೀವಿ ಆ ರೀತಿ ನಮ್ಮ ಬಾಳ ಸಂಗಾತಿಯನ್ನು ನೋಡೋದಕ್ಕೆ ಶುರು ಮಾಡೋಣ. ಆವಾಗ ನೋಡಿ ನಿಮ್ಮಲ್ಲಿ ಅವರು ನಿಜವಾಗ್ಲೂ ನಮಗೆ ಎಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ, ಎಷ್ಟು ಕಾಳಜಿ ಮಾಡ್ತಾಯಿದ್ದಾರೆ, ನಮಗೋಸ್ಕರ ಏನು ಮಾಡ್ತಿದ್ದಾರೆ, ಎಷ್ಟು ಕಾಳಜಿ,
ಎಷ್ಟೆಲ್ಲ ಪ್ರಯತ್ನ ಆಗ್ತಿದ್ದಾರೆ ಎಲ್ಲ ಅರಿವಾಗುತ್ತೆ ನಮಗೆ. ಆವಾಗ ನಮಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ. ಆದರೆ ಪಾಪ ಅವ್ರ ದೇಹ ಆ ರೀತಿ ಇದೆ, ಮನಸ್ಸು ಆ ರೀತಿ ಇದೆ, ಅವರು ಹಾರ್ಮೋನ್ ಏರಿಳಿತ ಆ ರೀತಿ ಇರೋದ್ರಿಂದ ಸ್ವಲ್ಪ ಅವರು ಏನಾಗುತ್ತೆ, ಬೇಗ ಸಿಟ್ಟು ಮಾಡ್ಕೊಳೋದಾಗಲಿ ಬೇಜಾರು ಮಾಡ್ಕೊಳೋದಾಗಲಿ ಅವ್ರು ಬೇಕಂತ ಮಾಡ್ತಾ ಇಲ್ಲ, ಅವ್ರ ಮೈಂಡ್ ಆ ರೀತಿ ಮಾಡಿಸ್ತಾ ಇದೆ ಅವರಿಗೆ. ಆಮೇಲೆ ಏನಾರ ಒಂದು ವಿಚಾರ ಬಂದರೆ ಅದು ಅವರು ವ್ಯಕ್ತಪಡಿಸ್ತಾರೆ. ಅದೇನಾದ್ರು ಕೆಲಸ ಆಗಬೇಕಂದ್ರೆ ಅವ್ರಿಗೆ ಬೇಗ ಆಗಬೇಕು, ಆಗ ಪದೇ ಪದೇ ಹೇಳ್ತಾರೆ. ಅದನ್ನು ನಾವು ಅವ್ರು ಇರೋದೇ ಹಾಗೆ ಅಂತ ಅಕ್ಸೆಪ್ಟ್ ಮಾಡಬೇಕೇ ಹೊರತು ಇರಿಟೇಟ್ ಮಾಡ್ಕೊಳೋದಾಗಲಿ ಸಿಟ್ಟು ಮಾಡೋದಾಗಲಿ ಅಥವಾ ಅವ್ರನ್ನ ತಿರಸ್ಕಾರ ಭಾವದಿಂದ ನೋಡೋದಾಗಲಿ ಮಾಡೋದು ಬೇಡ. ಅವರ ಪ್ರೇಮ ಭಾವದಿಂದ ನೋಡೋಣ. ಅವ್ರ ಪಾಪ ಅವ್ರ ಮೈಂಡ್ ಆ ರೀತಿ ವರ್ಕ್ ಆಗ್ತಾ ಇದೆ ಅಂತ. ಆಗ ನಿಮಗೆ ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಹತ್ರ ಆಗೋದು ಸುಲಭ ಆಗುತ್ತೆ. ಅವ್ರನ್ನ ಪ್ರೀತಿಯಿಂದ ನೋಡೋಣ. ಇನ್ನೊಂದು ನಾವು ಗಂಡು ಮಕ್ಕಳು ಮಾಡೋದು ಭಾಳ ದೊಡ್ಡ ತಪ್ಪೇನೆಂದರೆ ಬುದ್ಧಿವಾದ ಹೇಳಕ್ಕೆ ಹೋಗ್ತೀವಿ. ಈಗ ಅವರೊಂದು ಸನ್ನಿವೇಶದಲ್ಲಿ ಅವ್ರು ಆ ಥರ ಅಂದರು, ಇವ್ರು ಈ ಥರ ಅಂದರು, ಅಲ್ಲಿ ಯಾರೋ ನನಗೆ ಬೈದರು, ಕೆಟ್ಟದಾಗಿ ನಡೆಸ್ಕೊಂಡ್ರು, ಆ ಥರ ಎಲ್ಲ ಹೇಳಕ್ಕೆ ಬಂದಾಗ ಫಸ್ಟ್ ಕೇಳಿಸ್ಕೊಳ್ಳಿ ಅವ್ರ ಮಾತುಗಳನ್ನು. ಅವ್ರ ತಮ್ಮೊಳಗಿದ್ದಂತಹ ಒಂದು ಭಾವನೆಗಳನ್ನು ಹೊರಗಡೆ ಆಗ್ತಾ ಇದ್ದಾರೆ. ಅವರಿಗೆ ದುಃಖ ಆಗಿದೆ, ಬೇಜಾರಾಗಿದ್ದಾನೆ, ಹೊರಗಡೆ ಆಗ್ತಿದ್ದಾರೆ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬಿಡಿ, ಕೇಳಿಸ್ಕೊಳ್ಳಿ ಮೊದಲು. ಫಸ್ಟೇ ಆ ಥರ ಯೋಚನೆ ಮಾಡಬಾರ್ದು, ಈ ಥರ ಯೋಚನೆ ಮಾಡಬಾರ್ದು, ಹಂಗಿರಬಾರ್ದು ಹಿಂಗಿರಬಾರ್ದು. ಅವ್ರು ನಿಮ್ಗೆ ಇಷ್ಟ ಆಗೋದೇ ಇಲ್ಲ ಅವರಿಗೆ. ಅದು ಅವ್ರ ದುಃಖವನ್ನು ಎಕ್ಸ್ಪ್ರೆಸ್ ಮಾಡಿ ಈಸಿ ಒಂದು ರಿಲ್ಯಾಕ್ಸ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವ್ರು ನಿಮ್ಮ ಹತ್ರ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ನಿಮ್ಮನ್ನ ನಂಬ್ತಾರೆ. ನಿಮ್ಮನ್ನ ನಂಬಿಲ್ಲ, ಪ್ರೀತಿ ಮಾಡಿಲ್ಲ ಅಂದರೆ ಅವ್ರು ನಿಮ್ಮ ಹತ್ರ ಆ ವಿಚಾರಗಳನ್ನು ಹೇಳ್ತಾನೆ ಇರಲಿಲ್ಲ ಅಲ್ವಾ. ಆಗ ಅವ್ರು ನಿಮ್ಮ ಹತ್ರ ಬಂದು ಹೇಳ್ತಾರೆ ಅಂದರೆ ಅವ್ರು ನಿಮ್ಮನ್ನ ನಂಬ್ತಾರೆ ಅಂತ. ಹಾಗಾಗಿ ಅವರು ನಮ್ಮ ಪ್ರತಿಯೊಂದರ ಕಾಳಜಿಯನ್ನು ಹೆಣ್ಮಕ್ಳು ಅದು ನಮ್ಮ ವೈಫ್ ನಮಗೆ ವಹಿಸ್ತಾ ಇದ್ದಾರೆ. ಆಗ ಅವ್ರು ಭಾಳ ಪ್ರೀತಿಯಿಂದ ಗೌರವದಿಂದ ಅವ್ರನ್ನ ನಡೆಸ್ಕೊಳ್ಳೋಣ. ಆಗ ನಮ್ಮ ದಾಂಪತ್ಯ ನಿಜವಾಗ್ಲೂ ಬಹಳ ಸುಂದರವಾಗಿರುತ್ತೆ. ಅವರೇನು ಈಗ ನಾನಿತ್ತು ಭಾಳ ಸುಂದರವಾಗಿರುತ್ತೆ ಅಂದರೆ ಅವ್ರಿಗೆ ಸಿಟ್ಟು ಮಾಡ್ತಾರೆ, ಹೇಳಿದ ಪದೇ ಪದೇ ಹೇಳ್ತಾರೆ, ಅದೆಲ್ಲ ನಡೀತಾನೆ ಇರುತ್ತೆ. ಅವ್ರು ಯಾವುದೇ ರೀತಿ ಬಿಹೇವ್ ಮಾಡಿದ್ರು ನಾವು ಅವ್ರನ್ನ ಪ್ರೀತಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ತಾಯಿ ಅವ್ರು ಏನೇನೋ ಮಾಡಿದ್ರು ನಾವು ಮತ್ತೆ ಪ್ರೇಮದಿಂದ ಒಂದು ದೇವರದ ಒಂದು ದೃಷ್ಟಿಯಿಂದನೇ ನೋಡ್ತೀವಿ ಅವರನ್ನು ಅಲ್ವಾ. ಹಾಗೆ ನಿಮ್ಮ ಮನೇಲಿ ಮಗಳಿದ್ದರೆ ಅವ್ರು ಏನೇ ತಪ್ಪುಗಳನ್ನು ಮಾಡಿ ಏನೇ ಮಾಡಿದ್ರು ಮತ್ತೆ ಮಗಳನ್ನ ಪ್ರೀತಿ ನಿಮಗೆ ಬರುತ್ತೆ. ಅಕ್ಕ ತಂಗಿ ದೃಷ್ಟಿಯಲ್ಲಿ ಒಂದು ಸಂಬಂಧದಲ್ಲೂ ಅದೇ ರೀತಿ ಸೇಮ್ ಅದೇ ವಿಚಾರವನ್ನು ನಾವು ನಮ್ಮ ಬಾಳ ಸಂಗಾತಿ ಒಂದು ವಿಚಾರದಲ್ಲೂ ಕೂಡ ಅದೇ ರೀತಿಯಾಗಿ ನಾವು ನೋಡೋದನ್ನು ರೂಢಿ ಮಾಡಿಕೊಂಡಾಗ ನಿಮಗೆ ಎಲ್ಲದೂ ಅರ್ಥ ಆಗುತ್ತೆ. ಅವ್ರ ಜೊತೆ ಭಾಳ ಖುಷಿಯಿಂದ ಆನಂದದಿಂದ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮೆಲ್ಲರ ಜೀವನ ನಿಮ್ಮೆಲ್ಲರ ದಾಂಪತ್ಯ ಭಾಳ ಸುಂದರವಾಗಿರಲಿ ಅಂತ ನಾನು ಹಾರೈಸ್ತೀನಿ. ದಾಂಪತ್ಯ ಸುಂದರವಾಗಿರ್ಬೇಕು ಅಂದರೆ ಇಬ್ಬರು ಕೂಡ ತುಂಬ ಎಫರ್ಟ್ ಹಾಕಬೇಕು. ಎಫರ್ಟ್ ಹಾಕಿದರೆ ಅದರ ರಿಸಲ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ದಾಂಪತ್ಯ ಭಾಳ ಸುಂದರವಾಗಿದೆ, ಸುಂದರ ಮಾಡಿಕೊಳ್ಳಿ ಅಂತ ನಾನು ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಸ್ನೇಹಿತರೆ.